ಬರಗಾಲದ ಒಂದು ಇದನ್ನ ಅನುಭವಿಸ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು. ಕರೆಕ್ಟು ಸರ್, ತಾವು ಹೇಳ್ತಿರೋದು. ಈಗ ಪ್ರಸಕ್ತ ಸಾಲಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಈ ಬರಗಾಲದ ಏನು ಪರಿಸ್ಥಿತಿ ನಮಗೆ ತಲೆದೋರಿದೆ ಆ ವಿಚಾರವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ 800ಕ್ಕೂ ಹೆಚ್ಚು ಜಿಲ್ಲೆಗಳನ್ನ ಗುರುತಿಸಿ ಅದರಲ್ಲಿ ಇವತ್ತು 300ಕ್ಕೂ ಹೆಚ್ಚು ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳನ್ನ ಸೇರಿಸಿ ಸರಿಸುಮಾರು 110ಕ್ಕೂ ಹೆಚ್ಚು ಬರಪೀಡಿತ ತುಂಬಾ ತೀಕ್ಷ್ಣವಾದಂತ ಬರಗಾಲದ ಪರಿಸ್ಥಿತಿಯನ್ನ ಎದುರಿಸ್ತಿರ್ತಕ್ಕಂಥ ಪ್ರದೇಶ ಅಂತೇಳಿ ಕೂಡ ಗುರುತಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ಎಲ್ಲಿನೋ ಏನಿವತ್ತು ಸಮಸ್ಯೆಯಿಂದ ನಾವು ಮಳೆಯ ಪ್ರಮಾಣವನ್ನ ಮುಂಗಾರು ಮಳೆಯನ್ನ ಕಡಿಮೆ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾನು ಸರ್ಕಾರವನ್ನ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯನ್ನ ನಾನು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಕೂಡಲೇ ನಮ್ಮ ರಾಜ್ಯದ ಜಿಲ್ಲಾಡಳಿತಗಳಿಗೆ ಸೂಕ್ತವಾದಂತ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳು, ಅದರಲ್ಲೂ ಕೂಡ ಹಿಂದುಳಿದ ತಾಲೂಕು ಅಂತ ಏನಿದೆ ರಾಜ್ಯದಲ್ಲಿ, ತಾವೇ ಹೇಳಿದ್ದೀರಿ 150ಕ್ಕೂ ಹೆಚ್ಚು ತಾಲೂಕುಗಳನ್ನ ಯಾವುದೇ ಬೆಳೆಗಳನ್ನ ಬೆಳಿಬೇಡಿ ಅಂತ ಹೇಳಿದಿರಿ. ಓಕೆ, ಯಾಕೆಂದ್ರೆ ನಾವು ಅರ್ಥ ಮಾಡ್ಕೋತೀವಿ, ನಮ್ಮ ಭಾರತ ದೇಶದಲ್ಲಿ ಮರುಭೂಮಿ ಅಂತ ಏನಾದ್ರು ಇದ್ರೆ ಅದು ರಾಜಸ್ಥಾನ್. ಅದನ್ನು ಹೊರತುಪಡಿಸಿದ್ರೆ ಇವತ್ತು ನಮ್ಮ ರಾಜ್ಯನೂ ಕೂಡ ಒಣಭೂಮಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಹಾಗಾಗಿ ನಾವು 79ರಷ್ಟು ಮಳೆ ಆಶ್ರಿತ ಬೆಳೆಯನ್ನ ಬೆಳೆಯೋ ಪ್ರಮಾಣವನ್ನ ತಾವು ಗಣನೆಗೆ ತಗೊಂಡು ಇವತ್ತು ಯಾವುದೇ ಬೆಳೆಯನ್ನ ಬೆಳಿಬೇಡಿ ಅಂತ ಹೇಳಿದಿರಿ. ಬೆಳೆ ಬೆಳಿಬೇಡಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮುಖ್ಯ ಜವಾಬ್ದಾರಿ ಏನಿದೆ, ಈ ರಾಜ್ಯದ ರೈತರ ಹಿತಾಸಕ್ತಿಯನ್ನ, ಅವರ ಬದುಕಿನ ಜೀವನದ ಒಂದು ನಿರ್ವಹಣೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ನೈತಿಕತೆಯ ಒಂದು ಜವಾಬ್ದಾರಿನ ಸರ್ಕಾರ ಕೂಡಲೇ ವಹಿಸ್ಬೇಕಾಗತ್ತೆ. ಕೂಡಲೇ ಬರ ಪೀಡಿತ ತಾಲೂಕುಗಳನ್ನ ಗುರುತಿಸಿ ಅಲ್ಲಿರ್ತಕ್ಕಂಥ ರೈತರಿಗೆ, ಈಗೇನು ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ RBI ಚೇರ್ಮನ್ಗೂ ಈ ಸಂದರ್ಭದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸಿ ತಮ್ಮ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸೋದ್ರ ಮುಖಾಂತರ ಇವತ್ತು ಬರಪೀಡಿತ ಘೋಷಣೆ ಆಗಿರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥ ರೈತರುಗಳಿಗೆ ಈ ಸಾಲ ಬಡ್ಡಿಯನ್ನ ಮನ್ನಾ ಮಾಡೋದಾಗಿರ್ಬಹುದು, ಜೊತೆಗೆ ಸಾಲವನ್ನ ಮರುಪಾವತಿಸುವ ನಿಟ್ಟಿನಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ 2-3 ವರ್ಷ 5 ವರ್ಷಗಳವರೆಗೆ ಅವರು ಸಾಲವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಅವರಿಗೆ ಟೈಮಿಂಗ್ ಎಕ್ಸ್ಟೆಂಡ್ ಮಾಡ್ಕೊಡ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ರೈತರ ಪರ ನಾನು RBI ಚೇರ್ಮನ್ಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು, ಯಾಕೆಂದ್ರೆ ಇವತ್ತು ಆಲ್ರೆಡಿ ಕೇಂದ್ರ ಸರ್ಕಾರ ಬರಪೀಡಿತ ರಾಜ್ಯ ಅಂತೇಳಿ ಘೋಷಣೆ ಮಾಡಾಗಿದೆ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಕೃಷಿ ವಿಚಾರವಾಗ್ಬೋದು ಅಥವಾ ರೈತರ ಬಗ್ಗೆ ಇರ್ತಕ್ಕಂಥ ಬರಗಾಲದ ಪರಿಸ್ಥಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇವತ್ತು ಕೃಷಿ ಸಚಿವರೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡಲೇ ಈ ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಬ್ರು ಕೃಷಿ ಸಚಿವರನ್ನ ನೇಮಕ ಮಾಡಿ ಕೃಷಿ ಸಚಿವರ ಮುಖಾಂತರ ಆದಷ್ಟು ಬೇಗ ಬರಪೀಡಿತ ಪ್ರದೇಶಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದ್ರ ಮುಖಾಂತರ ಏನಿವತ್ತು NDRF ನಾಮಿಸಿದೆ ಅದ್ರ ಮುಖಾಂತರ ಒಂದು ಹೆಚ್ಚಿನ ಪರಿಹಾರವನ್ನ ನಮ್ಮ ರೈತ ಬಾಂಧವರಿಗೆ ಕೂಡಲೇ ಸರ್ಕಾರ ಕೊಡಬೇಕಂತೇಳಿ ಈ ನಿಟ್ಟಿನಲ್ಲಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಬಹುಶಃ ರೈಟ್ ಪ್ರಶ್ನೆ ತಾವು ಕೇಳ್ತಿದ್ದೀರಿ. ಆಧುನಿಕತೆಯ ಭರಾಟೆಯಲ್ಲಿ ಈ ನಾವು ಏನು ನಮ್ಮ ಪಾಶ್ಚಿಮಾತ್ಯಕರಣಕ್ಕೆ ಒಳಗಾದ್ವಿ, ಪ್ರಕೃತಿಯನ್ನ ನಾವು ಮರೆತ್ವಿ. ಇವತ್ತು ಬಹಳ ಮುಖ್ಯವಾಗಿ ಜೀವ ಸಂಕುಲಕ್ಕೆ ಬೇಕಾದಂತ ಶಿಲಾಪದರ, ವಾಯುಪದರ, ಜಲಪದರವನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಇವತ್ತು ಜೀವ ಪದರದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ, ನಾವು ಏನು ಆ ಪ್ರಕೃತಿಯನ್ನ ಹಾಳು ಮಾಡ್ಕೊಂಡಿದೀವಿ ಅಥವಾ ಪ್ರಕೃತಿ ಸಾಪನೋ ಏನೋ ಗೊತ್ತಾಗ್ತಿಲ್ಲ, ಮನುಕುಲ ಊಹಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಘೋರವಾದಂತ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೀವಿ. ಇಡೀ ಮನುಕುಲ ಎದುರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಪಟ್ ಮೇಲೋಗಿ ಇವತ್ತು ನನ್ನ ರೈತ ಸಮುದಾಯ ಅತಿ ಹೆಚ್ಚು ಸಮಸ್ಯೆಗಳ ಸರಮಾಲೆಯಿದೆ. ಹಾಗಾಗಿ ನಾನು ರೈತರಿಗೆ ಹೇಳ್ಕೊಳ್ಳೋದು ಇಷ್ಟೇ, ತಾವು ಕೃಷಿ ಪದ್ಧತಿಯನ್ನ ಬಹಳ ವೈಜ್ಞಾನಿಕ ಪದ್ಧತಿಯಲ್ಲಿ ತಾವು ಹಿಂದಿನ ಕಾಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡ್ಕೊಂಡು ಬರ್ತಿದ್ರು, ಆ ನಿಟ್ಟಿನಲ್ಲಿ ತಾವು ಮುಂಜಾಗೃತಾ ಕ್ರಮವನ್ನ ತಾವು ಈ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಚೈತನ್ಯವನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಬರವನ್ನ ಎದುರಿಸಿ ಪ್ರಕೃತಿ ನಿಮಿತ್ತ ಪ್ರಕೃತಿಯೊಡನೆ ಮಾಡುವಂತ ಕೃಷಿಯ ಜೊತೆ ತಾವು ಹೊಂದಾಣಿಕೆ ಮಾಡಿಕೊಂಡು ಪ್ರಕೃತಿ ವಿರುದ್ಧವಾಗಿ ಹೋಗದೆ ಪ್ರಕೃತಿ ಜೊತೆಗೆ ಕೃಷಿ ಮಾಡುವ ಪದ್ಧತಿಯನ್ನ ಬೆಳೆಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ತಾವು ಕೂಡ ಮುಂಚೂಣಿ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ರೈತ ಕುಲಕ್ಕೂ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಒಂದು ಮನವಿಯನ್ನ ಮಾಡ್ತೀನಿ, ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ. ಯಾಕೆಂದ್ರೆ ತಮಗೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಒಂದಷ್ಟು ಸಮಸ್ಯೆಗಳ ಬಗ್ಗೆ, ಅದರಲ್ಲೂ
ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯಿಂದ ಬಹಳ ನೋವು ಮತ್ತು ಕ್ಲಿಷ್ಟಕರವಾದಂತ ಪರಿಸ್ಥಿತಿಯನ್ನು ಎದುರಿಸ್ತಿರ್ತಕ್ಕಂಥ ಒಂದು ಸಮುದಾಯ ಅಂದ್ರೆ ಅದು ನನ್ನ ರೈತ ಸಮುದಾಯ. ತಾವು ದಯಮಾಡಿ ತಾವೀಗ ಆಲ್ರೆಡಿ ಏನ್ ಹೇಳಿಕೆ ಕೊಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ, ನಾನು ರೈತರೊಂದಿಗೆ ಇದ್ದೇನೆ, ರೈತರ ಸಮಸ್ಯೆಯನ್ನ ಬಗೆಹರಿಸ್ತೇನೆ, ನಾನು ಮುಖ್ಯಮಂತ್ರಿ ಆದ ನಂತರ ರಾಜ್ಯದ ಜನತೆಯ ಎಲ್ಲ ಕಷ್ಟಗಳಲ್ಲೂ ನಿಮ್ಮೊಂದಿಗೆ ನಾನು ಇರ್ತೇನೆ ಅನ್ನೋದನ್ನ ನೀವು ಹೇಳ್ತಿರೋದನ್ನ ನಾನು ಸ್ವಾಗತಿಸ್ತೇನೆ. ಆದ್ರೆ ಭಾಗಶಃ ಈ ನಿಟ್ಟಿನಲ್ಲಿ ತಾವು ಹೇಳೋದನ್ನ ಬಿಟ್ಟು ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಇವತ್ತು ತಾವು ಹೇಳಿದ್ದೀರಿ 150 ತಾಲೂಕುಗಳನ್ನ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ. ತಾವು ಹೇಳೋದಷ್ಟೇ ಇದು ಸಮಂಜಸ ಅಲ್ಲ. ಕೂಡ್ಲೆ ಆ 150 ತಾಲೂಕಲ್ಲಿ ಏನ್ ಇವತ್ತು ಅದರಲ್ಲೂ ಕೂಡ ಈ ಹಿಂದುಳಿದ ತಾಲೂಕು ಅಂತ ಏನು ನಮ್ಮ ರಾಜ್ಯದಲ್ಲಿ ಇದೆ, ಆ ಹಿಂದುಳಿದ ತಾಲೂಕಿಗೆ ಸೂಕ್ತವಾದಂತ ಒಂದು ಸಮಿತಿಯನ್ನ ರಚನೆ ಮಾಡಿ, ಒಂದು ವಿಶೇಷವಾದಂತ ಸಮಿತಿ ರಚನೆ ಮಾಡಿ, ಆ ಸಮಿತಿ ಮುಖಾಂತರ ಅಲ್ಲಾಗಿರ್ತಕ್ಕಂಥ ಆರ್ಥಿಕ ಮತ್ತು ಕೃಷಿ ಕ್ಷೇತ್ರದ ನಷ್ಟವನ್ನ ತುಂಬುವಂತ ನಿಟ್ಟಿನಲ್ಲಿ ಆ ರೈತರಿಗೆ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ಗ್ರಾಮೀಣ ಉದ್ಯೋಗದ ಜೀವನವನ್ನ ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೃಷಿ ಬೆಳೆಯನ್ನ ಬೆಳಿಬೇಡಿ ಅಂತ ತಾವ್ ಹೇಳಿದಿರಿ, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ರೈತ ಏನ್ ಮಾಡ್ಬೇಕು? ರೈತರ ಜೀವನ ಹೇಗೆ? ರೈತರ ಬದುಕಿಗೆ, ರೈತರ ಮಕ್ಕಳು ಬದುಕೋದು ಹೇಗೆ? ರೈತರ ದಿನನಿಂದನ ಜೀವನವನ್ನ ನಡೆಯೋದು. ಯಾಕೆಂದ್ರೆ ನಮ್ಮ ರೈತರ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಅಲ್ಲಿ ತಾಯಿ ಕೊಟ್ರೆ ಉಂಟು, ತಾಯಿ ಕೊಡ್ಲಿಲ್ಲ ಅಂದ್ರೆ ಏನು ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ರೈತ ಸಮುದಾಯ ಹಸಿವಿನ ಹೊಟ್ಟೆಯಿಂದ ನಿದ್ರಿಸುವ ಬದಲು ಹೊಟ್ಟೆ ತುಂಬುವಂತ ಕೆಲಸವನ್ನ ಕೂಡಲೇ ಘನತೆವೆತ್ತ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಬಹಳ ಕಠಿಣವಾಗಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮನಸಾರೆ ಬಯಸ್ತೇನೆ.